welcome to Gandhada Gudi Chronicles. ಈ ವಿಡಿಯೋ ಇಸ್ ಆಲ್ ಅಬೌಟ್ ಆ ಟ್ರಿಪ್ ಟು ಇಂಡಿಯಾ. ಇಲ್ಲಿಂದ ಹೇಗೆ ಹೊರಟ್ವಿ ಅನ್ನೋದ್ರಿಂದ ಹಿಡಿದು ಇಂಡಿಯಾ ತಲುಪೋವರೆಗೂ ನಮ್ಮ ಜರ್ನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹಾಗೆ ಇಂಡಿಯಾನಲ್ಲಿ ನಾವು ನೋಡಿದ್ದೆಲ್ಲ ಜಾಗಗಳನ್ನ ಸ್ಮಾಲ್ ಗ್ಲಿಮ್ಸ್ನು ಕೂಡ ತೋರಿಸ್ತೀನಿ. ಇನ್ಯಾಕ್ ತಡ, ಬನ್ನಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ಗೆ ಹೋಗೋಣ. ನಾವಿರೋದು ಆಸ್ಟಿನ್ ಟೆಕ್ಸಸ್ನಲ್ಲಿ. ಇಲ್ಲಿಂದ ಇಂಡಿಯಾಗೆ 3 ಫ್ಲೈಟ್ಸ್ ಆಗುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ ಡಾಲಾಸ್ಗೆ ರೆಂಟಲ್ ಕಾರ್ ತೊಗೊಂಡು ಹೋದ್ವಿ. ಯಾಕೆಂದರೆ ಡಾಲಾಸಿಂದ ಬರೀ 2 ಫ್ಲೈಟ್ಸ್ ಅಷ್ಟೇ. ಇದು ರೆಂಟಲ್ ಕಾರ್ ಆಗಿರೋದ್ರಿಂದ ಫಸ್ಟ್ ಕಾರ್ ಡ್ರಾಪ್ ಮಾಡೋಕ್ಕೆ ಅಂತ ಹೋದ್ವಿ. ಕಾರ್ ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದಾನೇ ಬಸ್ಸಸ್ ಸಿಗುತ್ತೆ ಏರ್ಪೋರ್ಟ್ಗೆ. ವಿತೌಟ್ ವೇಸ್ಟಿಂಗ್ ಟೈಮ್ ಬೇಗ ಏರ್ಪೋರ್ಟ್ಗೆ ಬಂದ್ವಿ. ನೀವೇನೇ ಹೇಳಿ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದಂತೂ ಸ್ವಲ್ಪ ಕಷ್ಟನೇ. ಅವರನ್ನು ಮ್ಯಾನೇಜ್ ಮಾಡಬೇಕು, ಜೊತೆಗೆ ಈ ಲಗೇಜ್ನೂ ಎಳ್ಕೊಂಡು ಹೋಗಬೇಕು. ಎಷ್ಟೊತ್ತಿಗೆ ಈ ಲಗೇಜ್ನ ಚೆಕ್ ಇನ್ ಮಾಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಈ ಮಧ್ಯೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಸಿಗಲೇ ಇಲ್ಲ. ಸೊ ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ಬಿಡೋಣ ಬನ್ನಿ. ಈಗ ಇದು ಶರ್ವಿಲ್ದು ಫಸ್ಟ್ ಫ್ಲೈಟ್ ಆ್ಯಂಡ್ ವಿ ಆರ್ ಫ್ಲೈಯಿಂಗ್ ಟು ದೋಹಾ. ಹ್ಯಾಪಿ ಫಸ್ಟ್ ಫ್ಲೈಟ್ ಕಂದ. ನಾವು ಹೋಗ್ತಾ ಇರೋದು ಕತರ್ ಏರ್ವೇಸ್ನಲ್ಲಿ. ದೋಹಾ ಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಾನಿದ್ದಿದ್ದು ಬ್ಯಾಸಿನೇಟ್ ಸೀಟ್ನಲ್ಲಿ. ಹಾಗಂದ್ರೆ ನನ್ನ ಮುಂದೆ ಬೇಬಿನ ಮಲಗಿಸೋಕೆ ಅಂತ ಒಂದು ಬ್ಯಾಸಿನೇಟ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ಪಾಪು ಮಲ್ಕೊಂಡ್ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ಅವಾಗ ಬೋತ್ ಅಮ್ಮಗೂ ಮತ್ತು ಮಗುಗೂ ಸ್ವಲ್ಪ ಆರಾಮಾಗಿರುತ್ತೆ ಅಂತ. ಇಟ್ ವಿಲ್ ಬಿ ಗುಡ್ ಇಫ್ ಬೇಬಿ ಏನು ಗಲಾಟೆ ಮಾಡಲಿಲ್ಲ ಅಂತ ಅಂದೆ. ಪಾಪ ಎಲ್ಲ ಮಕ್ಕಳು ಅಳ್ತಾ ಇದ್ದಾರೆ. ನಮ್ಮವನು ಇಷ್ಟೊತ್ತವರೆಗೂ ಹತ್ತು, ಇವಾಗ ಮಲ್ಕೊಂಡಿಲ್ಲ. ಶರ್ವಿಲ್ ಮಲ್ಕೊಂಡ್ಮೇಲೆ ಬ್ಯಾಸಿನೆಟ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ನಿಹಾಲ್ ಏನು ಮಾಡ್ತಿದ್ದಾನೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಬಂತು, ಸ್ಯಾಂಡ್ವಿಚ್ ಕೊಟ್ಟರು. ಆ ಸ್ಯಾಂಡ್ವಿಚ್ನು ನಮಗೊಂದು ತಿನ್ನಿಸಿ ಆಮೇಲೆ ನೋಡಿದ್ರೆ ನಮ್ಮ ಪುಟಾಣಿ ಕೋಳಿ ನಿದ್ದೆ ಮುಗಿಸ್ಕೊಂಡು ಎದ್ದೇ ಬಿಟ್ಟ. ಸುಮಾರು ಹೊತ್ತು ಶರ್ವಿಲ್ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಊಟದ ಟೈಮ್ಗೆ ನಮ್ಮಮ್ಮ ಬೇಬಿ ಡ್ಯೂಟಿ ತೊಗೊಂಡು ನನಗೆ ಊಟ ಮಾಡ್ಕೊಂಬ ಅಂತ ಹೇಳಿ ಕಳಿಸಿದ್ರು. ಊಟಕ್ಕೆ ಚಪಾತಿ ಕೊಟ್ಟಿದ್ದಾರೆ. ಒಂದು ಬೋಲ್ನಲ್ಲಿ ಫ್ರೂಟ್ಸ್ ಮತ್ತು ಇನ್ನೊಂದು ಕರ್ಡ್ ಜೊತೆಗೆ ಏನೋ ಜಾಮ್ ಥರ ಬೇರೆ ಇತ್ತು. ಬೇಗ ತಿಂದು ಡ್ಯೂಟಿ ಸ್ವ್ಯಾಪ್ ಮಾಡಿಕೊಂಡು ಅಮ್ಮನ ಊಟಕ್ಕೆ ಕಳಿಸ್ಕೊಟ್ಟೆ. ಮತ್ತೆ ಶರ್ವಿಲ್ ಮಲ್ಕೊಂಡ ಸ್ವಲ್ಪ ಹೊತ್ತಾದ್ಮೇಲೆ. ಅದಾದಮೇಲೆ ನಿಹಾಲ್ ತುಂಬ TV ನೋಡ್ತಾ ಇದ್ದ ಅಂತ ಹೇಳಿ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸೋಣ ಅಂತ ಹೇಳಿ ಅವನ ಹತ್ರ ಹೋದೆ ನಾನು. ಸರ್ಕಲ್ ಮಾಡ್ಕೊ. ಅಪ್, ವೆರಿ ಗುಡ್. ಹಾಗೂ ಹೀಗೂ 15 hours ಫ್ಲೈಟ್ ಅಂತೂ ಮುಗಿತಾ ಬಂತು. ಇನ್ನೇನು ದೋಹಾನಲ್ಲಿ ಫ್ಲೈಟ್ ಲ್ಯಾಂಡ್ ಆಗಬೇಕು. ಸೊ ಶರ್ವಿಲ್ನ ಎದ್ದೇಳಿಸ್ಬೇಕಾಗಿ ಬಂತು. ಬಿಕಾಸ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ನಲ್ಲಿ ಬ್ಯಾಸಿನೆಟ್ನ ರಿಮೂವ್ ಮಾಡಿಬಿಡ್ತಾರೆ. ಆಮೇಲೆ ಮಗುನ ಈ ಥರ ಸೀಟ್ ಬೆಲ್ಟಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಮ್ಮ ಸೀಟ್ ಬೆಲ್ಟ್ಗೆ ಇನ್ನೊಂದು ಬೇಬಿ ಬೆಲ್ಟ್ನ ಇನ್ಸರ್ಟ್ ಮಾಡಿ ಅವರಿಗೆ ಲಾಕ್ ಮಾಡಿಕೊಂಡು ಸೇಫ್ಟಿಯಾಗಿ ಇಟ್ಕೊಬೇಕು. 15 hours ಜರ್ನಿ ಮುಗಿತಾ ಬಂತು ಅಂತ ಖುಷಿ ಪಡಬೇಕು, ಅಯ್ಯೋ ಇನ್ನೂ 4 hours ಇದೆ ಅಲ್ಲ ಅಂತ ದುಃಖ ಪಡಬೇಕು ಗೊತ್ತಿಲ್ಲ. ಯಾಕೆಂದರೆ ಹತ್ರ ಬಂದ್ವಿ ಅಂದಾಗಲೇ ಟೈಮ್ ತುಂಬ ಸ್ಲೋ ಆಗಿ ಹೋಗೋದಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಕಾಯೋದೇ ಒಂದು ದೊಡ್ಡ ಟೆನ್ಷನ್. ಇವಾಗ ದೋಹಾನಲ್ಲಿ ಲ್ಯಾಂಡ್ ಏನೋ ಆದ್ವಿ. ಏರ್ಪೋರ್ಟ್ ಕೂಡ ಸೂಪರ್ ಆಗಿದೆ. ಇಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಗೇಟ್ಗೆ ಹೋಗಿ ಶರ್ವಿಲ್ಗೆ ಹೋಮ್ ಮೇಡ್ ಸರ್ಲಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನ ಬಿಸಿನೀರಿನಲ್ಲಿ ಕಲಸಿ ಅವನು ತಿನ್ನಿಸಿ ಅದಾದಮೇಲೆ ಫ್ಲೈಟ್ ಬೋರ್ಡ್ ಆದ್ವಿ. ನೋಡು ಎತ್ಕೋಬೇಡ ಕಣೋ. ಮೊದಲೇ ಟೈಮ್ ಹೋಗೋದು ಕಷ್ಟ, ಅಂಥದ್ರಲ್ಲಿ ಈ ಫ್ಲೈಟ್ ಯಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿ ಟೇಕ್ ಆಫ್ ಆಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು. ಗೋ ಫ್ಲೈಟ್ ಗೋ, ಟೇಕ್ ಅಸ್ ಟು ಬೆಂಗಳೂರು. ಬೇಗ ಕರ್ಕೊಂಡು ಹೋಗಪ್ಪ, ಅಜ್ಜಿ ಮನೆಗೆ ಹೋಗ್ಬೇಕಪ್ಪ. ಅಜ್ಜಿ ಮನೆಗೆ ಹೋಗಿಬೇಕಪ್ಪ. ಮೊಬೈಲ್ ಬಿದ್ದೋಗುತ್ತಪ್ಪ. ಆ
ಕರ್ಕಶಕ್ಕೆ ಹೋದ್ಮೇಲೆ ಊಟ ತೊಗೊಂಡು ಬಂದರು. ಒಂದು ಸ್ಯಾಂಡ್ವಿಚ್ ಮತ್ತು ಈ ಮೇಥಿ ಮತ್ರಿ ಅಂತ ಅಂದ್ಬಿಟ್ಟು ಏನೋ ತಂದರು, ಪಾಪ್ಕಾರ್ನ್, ಆಮೇಲೆ ಒಂದು ಜ್ಯೂಸ್ ಕೂಡ ಕೊಟ್ಟರು. ಸ್ಯಾಂಡ್ವಿಚ್ ಓಕೆ, ಆದರೆ ಮೇಥಿ ಮತ್ರಿ ಅಂತೂ ಸೂಪರಾಗಿತ್ತು. ನೆಕ್ಸ್ಟ್ ಲೆವೆಲ್ ಅದು. ಬೇಕ್ಡ್ ಸ್ನ್ಯಾಕ್ಸ್ ಬೇರೆ, ಸೊ ಹೆಲ್ದಿ ಮತ್ತು ಟೇಸ್ಟು ಕೂಡ ಸೂಪರಾಗಿತ್ತು. ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಶರ್ವಿಲ್ ಕಿವಿನಲ್ಲಿ ಏನೋ ಸ್ಪೈಡರೋ ಏನೋ ನೋಡೋಣೋ ಕಂಡಂಗೆ ಆಗೋಯ್ತು ನನಗೆ. ಅವ್ನು ಸರಿಯಾಗಿ ಬೇರೆ ನೋಡಿಸ್ಕೊತಿಲ್ಲ. ಇಲ್ಲಿ ನಮಗೆ ಸುಮ್ಮನೆ ಬೇರೆ ಇರೋದಕ್ಕೆ ಆಗ್ತಿಲ್ಲ, ಟೆನ್ಷನ್ ಬೇರೆ ಆಗ್ತಿದೆ, ಏನಾಯ್ತಪ್ಪ ಕಿವಿ ಒಳಗಡೆ ಅಂತ ಅಂದ್ಬಿಟ್ಟು ಸರಿ ಒಂದು ಸ್ವಲ್ಪ ಹೊತ್ತು ಒಂದು ಸಮಾಧಾನ ಆದಮೇಲೆ ನಿಧಾನಕ್ಕೆ ನೋಡಿದ್ರೆ ಕಿವಿನಲ್ಲಿ ಏನೂ ಕಾಣ್ತಾನೆ ಇಲ್ಲ, ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ನಮಗೆ ಮಾತ್ರ ಹಾಗೆ ಕಾಣಿಸ್ತಿತ್ತಾ ಇಲ್ಲ ನಿಮಗೂ ಏನೋ ಇದೆ ಅಂತ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಅದೊಂದು ಸಮಾಧಾನ ನನಗೆ. ಒಂದು ಚಿಕ್ಕ ನಿದ್ದೆ ಮಾಡಿ ಜೋರಾಗಿ ಆಟ ಆಡಿ ನಮ್ಮದೇ ಫುಲ್ ಅವ ಅಂತ ಸಿಕ್ಕಾಪಟ್ಟೆ ಸೌಂಡ್ ಎಲ್ಲ ಮಾಡ್ದ ನಮ್ಮ ಪುಟಾಣಿ. ಅಯ್ಯೋ ಮುತ್ತು ಕೊಟ್ಟ ನೀನು ನನಗೆ. ಡೆಸ್ಟಿನೇಷನ್ ರೀಚ್ ಅಂತ ಕೇಳಿ ಬೇಗ ಬೇಗ ಫ್ಲೈಟಿಂದ ಇಳಿದು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಫಸ್ಟ್ ಟೈಮ್ ಇಂಡಿಯಾನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಶರ್ವಿಲ್ ಇಟ್ಟ ತಕ್ಷಣ ಏನು ಮಾಡ್ದ, ಸಿಕ್ಕ ಪಕ್ಕಿದ್ದೆಲ್ಲ ತೊಗೊಂಡು ತಿನ್ನೋದಕ್ಕೆ ಶುರು ಮಾಡೇ ಬಿಟ್ಟ ಅವನಂತೂ. ನೆಕ್ಸ್ಟ್ ಸ್ಟಾಪ್ ಲಗೇಜ್ ತೊಗೊಳ್ಳೋದು, ದ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ಇದು. ಎಲ್ಲ ಬಂದರೂ ಒಂದು ಬರೋದಿಲ್ಲ, ಯಾವಾಗಲೂ ಹಿಂಗೆ ಆಗುತ್ತೆ. ಎಲ್ಲ ಸುಟ್ಕೇಸ್ ಬರುತ್ತೆ, ಯಾವುದೋ ಒಂದು ಮಾತ್ರ ಬರೋದಿಲ್ಲ. ಕಾದು ಕಾದು ಸಾಕಾಗಿ ಹೋಗ್ಬಿಡುತ್ತೆ. ಫೈನಲಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆ ಕಡೆ ಹೊರಟೇ ಬಿಟ್ವಿ ನಾವಂತೂ. ಇನ್ನೊಂದು ಮಜಾ ಏನಪ್ಪ ಅಂದರೆ, ಮನೇಲಿ ನಾವು ಹೇಳಿದ ದಿನಕ್ಕಿಂತ ನಾವು 1 ವಾರ ಮುಂಚೆನೇ ಹೋಗ್ಬಿಟ್ಟಿದ್ದೀವಿ. ಸೊ ಇದು ಎಲ್ಲರಿಗೂ ಒಂಥರ ಸರ್ಪ್ರೈಸ್ ಅನ್ನೋ ಹಾಗೆ. ಗೊತ್ತಿತ್ತು ಆದರೆ ಗೊತ್ತಿರಲಿಲ್ಲ ಅನ್ನೋ ಥರ ಆಗುತ್ತೆ. ಫಸ್ಟು ಹೋಗುವಾಗಲೇ ನಮ್ಮ ಅಮ್ಮನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆ ಹತ್ರ ಹೋದ್ವಿ. ಅಣ್ಣನ ಮೀಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋದ್ವಿ. ಮಾಮ ಬಂದ್ರು. ನಂಗೆ ಗೊತ್ತಿತ್ತು, ನಂಗೆ ಹೆಂಗ್ ಗೊತ್ತಿತ್ತು ಅವನಿಗೆ? ಮಾಡ್ತಾ ಇದೆ ಫೋನ್ ನಿಮ್ದು ಮಧ್ಯರಾತ್ರಿ ಯಾರ್ದು ಹೋಗಿಲ್ವಾ? ಒಟ್ಟಲ್ಲಿ ಎಲ್ಲಾರ್ದು ರಿಂಗ್ ಆಯ್ತು ತಾನೆ ಒಂದು ಟೈಮಲ್ಲಿ. ನಮ್ಮ ಮಾವಾಗೆ ಫೋನ್ ಮಾಡಿ ಗೇಟ್ ಬೀಗ ತೆಗಿಸಿ ಮನೆ ಒಳಗಡೆ ಹೋದ್ವಿ. ಎಲ್ಲಾರ್ಗು ಸರ್ಪ್ರೈಸ್. ಅಪ್ಪ ಚೆನ್ನಾಗಿದ್ದೀರಾ? ಹಾಯ್. ಸುಮ್ಮನೆ ಹೋಗಿ ಅಜ್ಜಿ ಪಕ್ಕ ಮಲ್ಕೋ. ಸುಮ್ಮನೆ ಹೋಗಿ ಹಾಸಿಗೆ ಮೇಲೆ ಹತ್ಬಿಟ್ಟು ಅಜ್ಜಿ ಪಕ್ಕ ಮಲ್ಕೋ, ಆಯ್ತಾ? ಏನು ಮಾತಾಡ್ಬೇಡ, ಹೋಗು ಸೈಲೆಂಟಾಗಿ ಹೋಗಿ. ಯಾರಿದು ಚಾಮಿ? ಭಯ ಆಯ್ತಮ್ಮ? ಅವರಿಗೆ ಫೋನ್ ಮಾಡ್ಬಿಟ್ಟು ಕೆಳಗಡೆ ಕರ್ಸಿದ್ದು. ಅಜ್ಜಿ ಅಯ್ಯ ನಕ್ಬಿಡ್ತು ಬಂಗಾರ. ಬರಬಲ್ಲಿ ಹೋಗು ಅಜ್ಜಿಗೆ. ಹೀಗಿತ್ತು ನಮ್ಮ ಜರ್ನಿ ಟು ಇಂಡಿಯಾಗೆ ಬಂದ ಮೇಲೆ ನಾವಿಲ್ಲಿ ಸ್ವಲ್ಪ ಪ್ಲೇಸಸ್ಗೆ ಹೋದ್ವಿ. ಅದರಲ್ಲಿ ಚೆನ್ನೈ ಹೋದ್ವಿ, ಮುನ್ನಾರ್ಗೆ ಹೋದ್ವಿ, ಧರ್ಮಸ್ಥಳಕ್ಕೆ ಹೋದ್ವಿ, ಕುಕ್ಕೆ ಹೋದ್ವಿ, ಕೆಲವು ಫಂಕ್ಷನ್ಸ್ ಮಾಡಿದ್ವಿ. ಜೊತೆಗೆ ಲಾಸ್ಟಾಗಿ ಒಂದು ರೆಸಾರ್ಟಿಗೆ ಹೋಗಿ ಚೆನ್ನಾಗಿ ಮಸ್ತ್ ಮಜಾ ಮಾಡಿದ್ವಿ. ಇವೆಲ್ಲ ವ್ಲಾಗ್ಸು ಕಮ್ಮಿಂಗ್ ಸೂನ್. ಸೊ ಸ್ಟೇ ಟ್ಯೂನ್ಡ್ and don't forget to click that bell icon. Until next time, take care. Bye bye.